ಪ್ರೈಸ್ ದ ಲಾರ್ಡ್ ಜೀಸಸ್. ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದಿನ ದೇವರ ವಾಕ್ಯ 2 ಪೇತ್ರನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣಕ್ಕೆ ಜ್ಞಾನವನ್ನು. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣಕ್ಕೆ ಜ್ಞಾನವನ್ನು. ನೋಡಿ, ಜೀವನದ ಹೊಸತನ, ಸದ್ಗುಣಕ್ಕೆ ಜ್ಞಾನವನ್ನು. ಇದು ಒಂದು ಜೀವನಕ್ಕೆ ಹೊಸತನ, ಸದ್ಗುಣಕ್ಕೆ ಜ್ಞಾನವನ್ನು. ಸದ್ಗುಣ ದುರ್ಗುಣವಲ್ಲ, ಸದ್ಗುಣಕ್ಕೆ ಜ್ಞಾನವನ್ನು. ದುರ್ಗುಣವನ್ನೆಲ್ಲ ನಮ್ಮ ಕರ್ತನು ನಾಶ ಮಾಡಿದ್ದಾರೆ. ಸದ್ಗುಣಕ್ಕೆ ಜ್ಞಾನವನ್ನು ಅಂದ್ರೆ ಜೀವನದ ಹೊಸತನ. ತಂದೆಯೇ, ನೀವು ಪುನಃ ಸ್ಥಾಪನೆಯ ಮಾಸ್ಟರ್. ಕರ್ತನೆ, ಪುನಃ ಸ್ಥಾಪನೆಯ ಮಾಸ್ಟರ್. ಆಮೀನ್. ನೀವು ನಮ್ಮನ್ನು ಹಿಂದಿನ ಅಥವಾ ಪೂರ್ವದ ಅಥವಾ ಮೂಲ ಸ್ಥಿತಿಗೆ ತರುತ್ತೀರಿ. ನಮ್ಮನ್ನು ಹಿಂದಿನ ಅಥವಾ ಮೂಲ ಸ್ಥಿತಿಗೆ ತರುತ್ತೀರಿ ಎಂದು ನಾವು ನಂಬಿ ಸಂತೋಷ ಪಡುತ್ತಿದ್ದೇವೆ. ನಮ್ಮ ಶುದ್ಧೀಕರಣವು ನಿಮ್ಮೊಂದಿಗೆ ನವೀಕರಣದ ಸ್ಥಳದಲ್ಲಿ ನಮ್ಮನ್ನು ಇರಿಸುತ್ತದೆ. ಪರಿಶುದ್ಧಾತ್ಮನ ಒಂದು ಆಶ್ರಯದಲ್ಲಿ ನಮ್ಮ ಶುದ್ಧೀಕರಣವು ನಿಮ್ಮೊಂದಿಗೆ ನವೀಕರಣದಲ್ಲಿ ಮನಸ್ಸಿನ ಒಂದು ನವೀಕರಣ, ಒಂದು ಮನಸ್ಸಿನ ಒಂದು ಬಾಂಧವ್ಯ, ಒಂದು ನವೀಕರಣದಲ್ಲಿ ನಮ್ಮನ್ನು ಇರಿಸುತ್ತದೆ. ನಿಮ್ಮ ಮರಳುವಿಕೆಗೆ ನಮ್ಮನ್ನು ಸಿದ್ಧಪಡಿಸುತ್ತದೆ. ನಿಮ್ಮ ಶಕ್ತಿ ಮತ್ತು ಅಧಿಕಾರವು ಪುನಃ ಸ್ಥಾಪನೆ ಪ್ರತಿಕ್ರಿಯೆಯ ಮೂಲಕ ನಮ್ಮನ್ನು ಕರೆದೊಯ್ಯುವುದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಜೀಸಸ್. ಹಲ್ಲೆಲೂಯಾ. ನಾವು ನಮ್ಮದೇ ಆದುದನ್ನು ಮಾಡುತ್ತಿರುವುದನ್ನು ಮಾಡುತ್ತಿದ್ದೇವೆ. ನಮ್ಮ ಮೂಲ ಆರಂಭಿಕ ಸ್ಥಳವನ್ನು ನಿಮ್ಮೊಂದಿಗೆ ನಾವು ಕಂಡುಕೊಳ್ಳುವ ರೀತಿಯಲ್ಲಿ ಶರಣಾಗಲು ನಮಗೆ ಸಹಾಯ ಮಾಡಿ. ನಮ್ಮ ಮೂಲ ಸ್ಥಾನ ಯಾವುದು? ನಾವು ಮೂಲವಾಗಿ ಹೇಗಿರಬೇಕು? ನಾವು ಸತ್ಯವೇದದ ಮೂಲ ಹೇಗಿರಬೇಕು? ಆ ಸ್ಥಾನದಲ್ಲಿ ನಿಮ್ಮೊಂದಿಗೆ ನಾವು ಕಂಡುಕೊಳ್ಳುವ ರೀತಿಯಲ್ಲಿ ಶರಣಾಗಲು ನಮಗೆ ಸಹಾಯ ಮಾಡಿ ಕರ್ತನೆ. ಪುನಃಸ್ಥಾಪನೆಯಲ್ಲಿ ನಾವು ಹೆಚ್ಚಾಗುತ್ತೇವೆ ಎಂದು ತಿಳಿದುಕೊಂಡು ನಮ್ಮ ಆಂತರಿಕ ಮನುಷ್ಯನು ಸುಧಾರಿಸುತ್ತಾನೆ. ನಿಮ್ಮ ಪುನಃಸ್ಥಾಪನೆ ಪ್ರತಿಕ್ರಿಯೆಯಲ್ಲಿ ಗುಣಿಸುವ ಅಂಶವಿದೆ. ನೀವು ಅದನ್ನು ಪುನಃ ಸ್ಥಾಪಿಸುತ್ತೀರಿ ಎಂಬುದು ಗುಣಿಸುತ್ತದೆ. ಕರ್ತನೆ, ನಮ್ಮ ಪುನಃಸ್ಥಾಪನೆಯಿಂದ ಹೆಚ್ಚಿನ ಸಂಗತಿಗಳು ಬರಲಿ. ನಾವು ಎದುರಿಸುತ್ತಿರುವ ಪ್ರತಿಯೊಂದು ಯುದ್ಧದಲ್ಲೂ ನಾವು ಅತಿಕ್ರಮಿಸೋಣ. ಧನ್ಯವಾದಗಳು ತಂದೆಯೇ. ನಾವು ವಿರೋಧಿಸಲು ಮತ್ತು ಸ್ವಕೇಂದ್ರಿತರಾಗಿರಲು ಬಯಸಿದಾಗ ನೀವು ನಮ್ಮನ್ನು ಪಶ್ಚಾತ್ತಾಪ ಮತ್ತು ಪುನಃಸ್ಥಾಪನೆಗೆ ಸೆಳೆಯುತ್ತೀರಿ. ನಾವು ಸತ್ಯವೇದಕ್ಕೆ ವಿರೋಧವಾಗಿ ವರ್ತಿಸಲು ಪ್ರಯತ್ನಿಸಿದರೆ ನಮ್ಮನ್ನು ಪುನಃಸ್ಥಾಪನೆಗೆ ಸೆಳೆಯುತ್ತಾರೆ. ಯಾರು? ಕರ್ತನು ನಮ್ಮನ್ನು ಒಳ್ಳೆಯ ದಾರಿಗೆ ಸೆಳೆಯುತ್ತಾರೆ. ನಮ್ಮ ಹಾದಿಯಲ್ಲಿ ಶತ್ರುಗಳು ಇರಿಸಿರುವ ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಲು ನಾವು ಪುನಃಸ್ಥಾಪನೆಗೆ ಅವಕಾಶ ನೀಡೋಣ. ಆಮೇನ್. ತಂದೆಯೇ, ನಿಮ್ಮ ಪ್ರತಿಕ್ರಿಯೆಯು ಮಾಂಸದ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಮನುಷ್ಯನ ಕೈಯಿಂದ ನಿರ್ಮಿಸಲಾದ ಎಲ್ಲವನ್ನು ಅಲುಗಾಡಿಸಲಿ. ನಮ್ಮ ಅಡಿಪಾಯವನ್ನು ಅಲುಗಾಡಿಸಲಾಗದ ವಿಷಯಗಳ ಮೇಲೆ ನಿರ್ಮಿಸಲಿ. ನಮ್ಮನ್ನು ಪುನಃಸ್ಥಾಪಿಸುವ ನಮ್ಮ ಸಾಮರ್ಥ್ಯದೊಳಗೆ ಇಲ್ಲ ಎಂದು
ನಾವು ಅರ್ಥ ಮಾಡಿಕೊಳ್ಳೋಣ. ತಂದೆಯೇ, ನಾವು ಅವರ ಚಿತ್ರಣಕ್ಕೆ ಅನುಕೂಲವಾಗಿರಲು ಸ್ತೋತ್ರ, ಅನುಕೂಲವಾಗಿರಲು ಅಥವಾ ಅನುಗುಣವಾಗಿರಲು ನಾವು ಅರ್ಥ ಮಾಡಿಕೊಳ್ಳೋಣ. ಎದಕ್ಕೆ? ನಮ್ಮನ್ನು ಪುನಃಸ್ಥಾಪಿಸುವ ನಮ್ಮ ಸಾಮರ್ಥ್ಯದೊಳಗೆ ಇಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ತಂದೆಯೇ, ನಾವು ಅದರ ಚಿತ್ರಣಕ್ಕೆ ಅನುಗುಣವಾಗಿರಲು ಉದ್ದೇಶಿಸಲಾಗಿದೆ ಎಂದು ನೀವು ಹೇಳಿದ್ದೀರಿ. ಆದುದರಿಂದ ಅದು ತಂದೆಯಾಗಿರಲಿ, ಆಧ್ಯಾತ್ಮಿಕ ಮರಣವನ್ನು ಆಧ್ಯಾತ್ಮಿಕ ಜೀವನದೊಂದಿಗೆ ಬದಲಾಯಿಸುತ್ತದೆ. ಯೇಸುವಿನ ನಾಮದಲ್ಲಿ ಆಮೇನ್. ಈ ಕಾರಣದಿಂದಲೇ ನೋಡಿ, ವಾಕ್ಯಕ್ಕೆ ಬಂತಲ್ವಾ, ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣಕ್ಕೆ ಜ್ಞಾನವನ್ನು ಅಳವಡಿಸಿಕೊಳ್ಳಿರಿ. ಆಮೇನ್. ಅಲೆಲುಯಾ, ಅಲೆಲುಯಾ, ಅಲೆಲುಯಾ.